ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವತ್ತಿನ ಬ್ಲಾಗಲ್ಲಿ ಎದ್ದಿದ್ದೆ ಲೇಟ್ ಆಗಿಬಿಟ್ಟಿದೆ ಇವತ್ತು. 7:45ಗೆ ಎದ್ದಿದ್ದೀವಿ. ಪಾಪ ಅಮ್ಮ ಎಲ್ಲ ಹೆಲ್ಪ್ ಮಾಡ್ತಾರೆ, ಹಂಗೇನಿರಲ್ಲ. ಪಾಪ ನಾವೇನಾದರೂ ಎದ್ರು ಏನಾದರೂ ಮಾಡೋದಿನ ಎಲ್ಲ ಹಚ್ಚಿಟ್ಟು ಎಲ್ಲ ಹೆಲ್ಪ್ ಮಾಡಿಕೊಟ್ಟಿರ್ತಾರೆ ನೋಡಿ. ಆ್ಯಕ್ಚುಲಿ ಬೀಟ್ರೂಟ್ ತೆರೆದಿದ್ದಾರೆ. ದೋಸೆ ಇವತ್ತು ದೋಸೆ ಕಾಯಿ ಹಚ್ಚಿಟ್ಟಿದ್ದಾರೆ ಚಟ್ನಿಗೆ. ನಮ್ಮ ಮನೆಗೆ ಸ್ವಲ್ಪ ಸಂಪಣಾದರೂ ಸಾಕು, ಇದೆ ಮಿಕ್ಕೋಗುತ್ತೆ. ಮೊಳಕೆ ಕಾಳಂತೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಸಂಜೆ ಮಾಡೋದು. ಇನ್ನು ಸಂಜೆಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಇನ್ನೊಂದು ದಿನ ಆಗುತ್ತೆ. ಇದು ಒಂದು 2 ಟೈಮ್ಸ್ ಆಗುತ್ತೆ ನೋಡಿ. ಕಾಸು ಕೊಟ್ಟು ತೊಗೊಳೋದಕ್ಕಿಂತ ಹಿಂಗೆ ಮನೇಲೇ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ, ಫ್ರೆಶ್ ಆಗಿರುತ್ತಲ್ಲ. ನಮಗಂತೂ ಮೊಳಕೆ ಕಾಳು ಇಷ್ಟ, ಯಾಕೆಂದರೆ ಇಲ್ಲಿ ನಾನ್ ವೆಜ್ ಅಷ್ಟು ಮಾಡೋದಲ್ಲ, ಅದಕ್ಕೋಸ್ಕರ ಜಾಸ್ತಿ ಮೊಳಕೆ ಕಾಳನ್ನ ಇಷ್ಟಪಡ್ತೀವಿ. ಅದಕ್ಕೆ ಹಿಂಗೆ ನಾನೇನು ಬಟ್ಟೆಲಿ ಕಟ್ಟೋದು ಆ ಥರ ಏನೂ ಮಾಡಿಲ್ಲ. ಬರೀ ನೋಡಿ ಒಂದು ಪ್ಲೇಟ್ ಮುಚ್ಚಿರೋದಷ್ಟೇ ನೆನೆಸ್ಬಿಟ್ಟು. ಎಷ್ಟೊಂದು ಜನ ಬಟ್ಟೆ ಎಲ್ಲ ಕಟ್ಬಿಟ್ಟು ಅದ್ರ ಮೇಲೆ ಕಲ್ಲೆಲ್ಲ ಇಟ್ಬಿಟ್ಟು ಹಂಗೆಲ್ಲ ಮಾಡ್ತಾರೆ. ಏನಿಲ್ಲ, ಸುಮ್ಮನೆ ಇವತ್ತು ಬೆಳಗ್ಗೆ ನೀರು ಹಾಕಿದ್ರೆ ನಾಳೆ ಬೆಳಗ್ಗೆ ನೀರು ಚೆಲ್ತೀವಿ. ಅದಾದಮೇಲೆ ನೀರೆಲ್ಲ ಚೆಲ್ಬಿಟ್ಟು ಸ್ವಲ್ಪ ಗಾಳಿ ಬಿಟ್ಬಿಡ್ಬೇಕು. ಅದನ್ನ ಹಿಂದೆನೇ ಪ್ಲೇಟ್ ಮುಚ್ಚಬಾರ್ದು. 1 ಅವರ್ ಆದರೂ 2 ಅವರ್ ಬಿಟ್ಟರು ಓಕೆ. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಹಿಂಗೆ ಮೇಲ್ಕೆ ಕೆಳಗಡೆ. ಮೇಲೆ ಒಣಗೋಗಿರ್ತವೆ ಅಥವಾ ಕೆಳಗಡೆ ತಣ್ಣಗಿರ್ತವಲ್ಲ, ಸ್ವಲ್ಪ ಹೋಗಿ ಬಂದು ಕೈ ಆಡಿಸಿ ಆ ಥರ ಪ್ಲೇಟ್ ಏನಾರು ಮುಚ್ಚಿಬಿಟ್ರೆ ಎಷ್ಟು ಚೆನ್ನಾಗಿ ಕಾಳು ಬರ್ತವೆ. ಅಷ್ಟು ಸಿಂಪಲ್. ಓಕೆ, ಈಗ ಪಲ್ಯ ಮಾಡ್ತೀನಿ. ಪಲ್ಯ ಮಾಡಿದ್ಮೇಲೆ ಲಾಸ್ಟಲ್ಲಿ ಬಿಸಿ ಬಿಸಿ ದೋಸೆ ಪಲ್ಯ ಜೊತೆ ಹಾಕೊಂಡು ಪಲ್ಯ ಚಟ್ನಿ 2 ಮಾಡಿಟ್ಬಿಟ್ರೆ ದೋಸೆನ ಹಾಕಿ ಕೊಡ್ತಾರೆ, ತಿಂತಾ ಇರ್ತಾರೆ. ಬನ್ನಿ ಇವಾಗ ಪಲ್ಯ. ನಾನಂತೂ ಜಿ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ಕೊಡ್ತಿದ್ದೆ. ನಂಗಂತೂ ಇದು ಯಾಕೋ ಹಿಂಸೆ ಅನಿಸುತ್ತೆ ಕುಡಿಯೋದಕ್ಕೆ. ಏನು ಮಾಡೋಕ್ಕಾಗಲ್ಲ. ಸಣ್ಣ ಆಗಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಕುಡಿಲೇಬೇಕು. ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಕುಡಿಯೋದಕ್ಕೆ, ಬಟ್ ಇಷ್ಟಪಟ್ಟು ಕುಡಿದ್ರೆ ಓಕೆ. ನನ್ನ ಮಗಳಂತೂ ನನ್ನ ಹಿಂದೆ ಬಂದು ನನ್ನ ನೀರು ಕುಡಿತಿದ್ರೆ ನನ್ನ ಕಾಲಿಂದ ಬಂದು ಕೂತಿದ್ಲು ನನ್ನ ಅವರಿಕೊಂಡು. ಅದಂತೂ ಎಷ್ಟು ತಿಟಿ ಮಾಡಿತ್ತು. ಚಟ್ನಿ ರೆಡಿ. ಚಟ್ನಿ ಸ್ವಲ್ಪ ಸಾಕು, ಯಾರು ಜಾಸ್ತಿನೆಲ್ಲ ವೇಸ್ಟೇ ಆಗಿಬಿಡುತ್ತೆ. ಇದು ಮಿಕ್ಕುತ್ತೆ, ಚಿಕ್ಕ ಚಾರಲ್ಲಿ ಮಾಡೋದು ಇದು ಮಿಕ್ಬಿಡುತ್ತೆ. ಸ್ವಲ್ಪ ಚಟ್ನಿ ನೋಡಿ. ಪಲ್ಯನೂ ರೆಡಿ. ಚಟ್ನಿ ರುಬ್ಬಿಟ್ಟಿದ್ದೆ ನಾನು. ಆವಾಗ ನೆನಪಾಯಿತು ಶುಂಠಿ ಒಂದು ಸ್ವಲ್ಪ ಇದನ್ನೇ ಎಲ್ಲ ರಿಮೂವ್ ಮಾಡಿ, ಇಷ್ಟ ಹಾಕಲ್ಲ, ಎಲ್ಲ ರಿಮೂವ್ ಮಾಡಿ ಒಂಚೂರು ಹಾಕ್ತೀನಿ. ಶುಂಠಿ ಹಾಕಿ ಚಟ್ನಿ ಮಾಡಿ ಏನು ಟೇಸ್ಟ್ ಕೊಡುತ್ತೆ ಅಂತ. ಒಂದ್ಸಲ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಶುಂಠಿ ಹಾಕಿ ಚಟ್ನಿ ಮಾಡಿ, ಸಕ್ಕತ್ತಾಗಿರುತ್ತೆ. ನಾನು ನೋಡಿ ಇದನ್ನೀಗ ಹಾಕ್ಬಿಟ್ಟು ರುಬ್ತೀನಿ. ಅದಾದಮೇಲೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ದೋಸೆ ಹಾಕ್ಬಿಟ್ರೆ ಮುಗಿತು. ದೋಸೆ ಹಾಕಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಮೇ ಬಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರ ಕಲರ್ ಥೆರಪಿ. ನೆನ್ನೆಯಿಂದ ಮಾಡ್ಕೊತಿದ್ದೀನಿ. 3 ವೀಕ್ಸ್ ಮಾಡ್ಕೋಬೇಕಂತೆ. ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ 2 ಈ ಲಿಟ್ಲ್ ಫಿಂಗರ್ಗೆ ಮಧ್ಯದಲ್ಲಿ ಡಾರ್ಕ್ ಬ್ಲೂ ಹಚ್ಚಬೇಕು. 2-3 ಅವರ್ಸ್ ಬಿಟ್ಟು ತೊಳಿಬೇಕು ಅಂತಾರೆ. ಎಷ್ಟು ತೊಳೆದ್ರು ನೋಡಿ ಅಷ್ಟು ಕಲರ್ ಹೋಗಿಲ್ಲ. ಬಟ್ ಇವತ್ತು ನನ್ನ ಮಗಳಿಗೆ ಊಟ ಎಲ್ಲ ತಿನ್ಸಿದ ಮೇಲೆ ಹಚ್ಕೊತೀನಿ. ನೋಡೋಣ. 1 ವೀಕು ಕಂಟಿನ್ಯೂಸಾಗಿ ಹಚ್ಚಬೇಕು. ಅದಾದಮೇಲೆ ಆಲ್ಟರ್ನೇಟಿವ್ ಆಗಿ ಅಂದರೆ 1 ದಿನ ಬಿಟ್ಟು 1 ದಿನ ಹಚ್ಚಬೇಕು ಅಂತ ಹೇಳಿದ್ದಾರೆ. ಟ್ರೈ ಮಾಡ್ತೀನಿ. ಇದು ಒಂದು ನಾನು ಸಣ್ಣ ಆಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಟ್ರೈ ಮಾಡ್ತೀನಿ. ನೋಡೋಣ. ಆಮೇಲೆ ರಿಸಲ್ಟ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಇದನ್ನು ಅಯ್ಯೋ ನೋಡಿಲಿ, ಈ ನನ್ನ ಮಗಳತ್ರ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಎಳ್ನೀರು ಕುಡಿದ್ಬಿಟ್ಟು ಬಾಯಲ್ಲಿ ಹೆಂಗೆ ಮಾಡ್ಕೊಳೈತೆ. ಹಾಕಿಲ್ಲೇ ನೋಡಿ ಹಿಂಗೆ ಮಾಡಿದ್ರೆ ಹೆಂಗೆ ನಾವು ಕೆಲಸ ಮಾಡೋದು. ಇಲ್ಲೇಡಪ್ಪ ಚಿನ್ನಿ ಅಲ್ಲ ನೀನು. ಇದು ಮೊಳಕೆ
ಇರಿ ಏನೇ ಹೇಳ್ತಾ ಇದ್ದೀನಿ ಮಮ್ಮಿ. ಇಲ್ಲ ಆ ಕಡೆ ಕೂಚೋಲ್ಲಿ. ನೋಡಿ ನೋಡಿ ಹೆಂಗೆ ಮಾಡ್ತಾಳೆ ಅಂದರೆ, ಹೊಲದಲ್ಲಿ ಸಿಕ್ಕಿರೋದು ಸಖತ್ತಾಗುತ್ತೆ ಸಾಂಬಾರು. ಮೊಳಕೆ ಕಾಳು ತೋರಿಸಿದ್ನಲ್ವ, ಅದ್ರ ಜೊತೆ ಹಾಕ್ಬಿಟ್ಟು ಉಪ್ಸಾರು ಮಾಡಿದ್ರಂತ ಸೂಪರ್ ಟೇಸ್ಟ್ ಇರುತ್ತೆ. ಹೆಂಗೆ ಕೂತಿದ್ದ ನೋಡಿ, ಎಳ್ನೀರು ತಿಂದ್ಬಿಟ್ಟು, ಎಳ್ನೀರು ಕುಡ್ದು ಅದರಲ್ಲಿ ಇರುತ್ತಲ್ಲ ಗಂಜಿ ತಿಂದ್ಬಿಟ್ಟು ಮೂತಿಗೆಲ್ಲ ಮೆತ್ಕೊಂಡವಳೆ. ಎಲ್ಲ ಕೆಲಸ ಆಯಿತು, ಪಾತ್ರೆ ತೊಳೆದೆಲ್ಲ ಆಯಿತು. ಸೊಪ್ಪಿಸ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸಿ ಊಟ ತಿನ್ನಿಸಿ ಮಲಗಿಸ್ಬೇಕು. ಇನ್ನೂ ಎಷ್ಟೊಂದು ಕೆಲಸಗಳಿದ್ದಾವೆ. ಈಗ ಟೈಮ್ 12 ಕಾಲ ಆಯ್ತಾ ಬಂತು. ಇನ್ನೂ ಒಳಗಡೆ ಹೋಗಿದ್ದಾಳೆ. ಸಿಕ್ಕಾಪಟ್ಟೆ ತೀಟ ಮಾಡ್ತಾಳಪ್ಪ, ನಂಗಂತೂ ತಡ್ಕೊಳಕ್ಕೆ ಆಗಲ್ಲ. ಅವಳು ಪುಟ್ಟು ಚೇರ್ ಎತ್ಕೊಂಡ್ಬರ್ತಾ ಇರೋದ. ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ಒಂಥರ ಕಾಣಿಸ್ತಿದ್ದಾಳೆ. ಮೂತಿ ನೋಡು ಯಾರ್ದೋ ಒಬ್ರದ್ದು. ಮಾತಾಡ್ಸಲ್ಲ ಇನ್ನ ನಮ್ಮನ್ನ, ಮಾತಾಡ್ಸಲ್ಲ ಯಾರೋ ಒಬ್ರು ನಮ್ಮನ್ನ. ಮಾತಾಡ್ಸ್ಬೇಡ, ಬೇಡ ಬಿಡು. ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಮಾತ್ರ. ಸೊ ಈ ಸೊಪ್ಪನ್ನ ಎರಡು ನಾನು ಒಂದೊಂದೇ ಕಡ್ಡಿ ನೋಡಾಕ್ತೀನಿ. ಅದರಲ್ಲಿ ಮೊಟ್ಟೆ ಎಲ್ಲ ಇರುತ್ತೆ ಸೊಪ್ಪಲ್ಲಿ, ಅದಕ್ಕೆ ಎಲೆಯಲ್ಲಿ ನೊಣಗಳೇನಾದರೂ ಮೊಟ್ಟೆ ಇಟ್ಬಿಟ್ಟಿರುತ್ತೆ ಅಂತ. ಇನ್ನೂ ಸ್ವಲ್ಪ ಕಿತ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ಈಗ ಬೇಗ ಬನ್ನಿ ಒಳಗೆ ಸ್ನಾನ ಮಾಡ್ಸಕ್ಕೆ. 15 ದಿವಸ 1 ಗಂಟೆ 15 ದಿವಸ ಅಷ್ಟಲ್ಲಿ ಕಿತ್ಕೊಂಡ್ಬಿಡ್ತೀನಿ ಅಂದರು. ಆಯಿತು. ಅಲ್ಲ ಹಂಗೆ ಕೂತ್ಕೋತಾರ ಇವಳು ನೋಡಿ, ಹಿಂಗಾಕೊಂದು ಕೂತ್ಕೋತಾರ. ಎಷ್ಟು ತೀಟೆ ನಿಂದು ನೋಡಿ ನೋಡಿ. ನೋಡಿ ಬಿದ್ದರೆ ಬಟ್ಟೆ ಎಲ್ಲ ಎಷ್ಟು ಗಲೀಜು ಮಾಡ್ಕೊಂಡಿದ್ಯಾ ಮಗ್ನೆ. ಹಂಗೆ ಕುತ್ಕೊಬಾರ್ದು, ಎದ ಮೇಲ್ಕೆ. ಸರಿಯಾಗಿ ಕೊಡ್ತೀನಿಲ್ಲ. ಕುಂತ್ಕೋ ಇವಾಗ, ಕುಚ್ಚು. ಸೈಲೆಂಟಾಗಿ ಕುತ್ಕೋಬೇಕು, ಓಕೆನಾ? ಮತ್ತೆ ನಾನು ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಉಪ್ಸಾರು ನಾನು ಹೇಳ್ದಾಗೆ ಸಕ್ಕತ್ತಾಗಿ ಆಗಿತ್ತು. ನಿಜವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಬೇಕು. ಬಟ್ ಹೊಲ್ದ ಸೊಪ್ಪೆ ಅಂತ ಅಲ್ಲ, ಮೊಳಕೆ ಕಾಳು ಜೊತೆ ನೀವು ಯಾವುದೇ ಸೊಪ್ಪಾಕಿ, ಬರೀ ಇಲ್ಲ ಮೊಳಕೆ ಕಾಳು ಹಾಕಿ ಸಕ್ಕತ್ತಾಗುತ್ತೆ. ನನ್ನ ಮಗಳಂತೂ ಮನೆ ತುಂಬ ಲೈಟ್ ಹಾಕ್ಕೊಂಬಿಟ್ಟು ಆ ಕನ್ನಡಕದಲ್ಲಿ ನೋಡ್ತಿದ್ದಾಳೆ ಹೆಂಗೆ ಕಾಣುತ್ತೆ ಅಂತ. ಅವಳ್ದು ಅಷ್ಟಿಷ್ಟೆಲ್ಲ ತೀಟೆ ನಂಗೆ ನೋಡಿದ್ರಲ್ಲ ನೀವು ವಿಡಿಯೋದಲ್ಲಿ. ಸೊ ನಿಜ ಟ್ರೈ ಮಾಡಿ ಒಂದ್ಸಲ. ಇದು ನನ್ನ ನೈಟ್ ಕೇರ್ ರೊಟೀನು. ಸೊ ಯಾವಾಗಲೂ ಅಷ್ಟೇ ಊಟ ಆದಮೇಲೆ ಫೇಸ್ ವಾಶ್ ಮಾಡ್ಕೊತೀನಿ. ಟೋನರ್ ಒಂದು ಹಚ್ಕೊತೀನಿ ಅಷ್ಟೇ. ಈಗ ಈಗ ನನ್ನ ಮಗಳು ಸ್ವಲ್ಪ ರಚಿತ ಇದ್ದಾಳೆ, ಅದಕ್ಕೋಸ್ಕರ. ಇಲ್ಲಾಂದರೆ ಬಂದು ಚೇರ್ ಹಾಕೊಂಡ್ಬಿಟ್ಟು ಹತ್ಬಿಡ್ತಾಳೆ ಅವಳಿಗೆ ಎಟ್ಕಲ್ಲ ಅಂತ ಹೇಳಿ. ಸೊ ನಂಗೆ ಸ್ವಲ್ಪ ಓಪನ್ ಪೋರ್ಸ್ ಇದೆ, ಅದಕ್ಕೋಸ್ಕರ ಟೋನರ್ ಯೂಸ್ ಮಾಡ್ತಾ ಇರೋದು. ಇಲ್ಲಾಂದರೆ ಮಾಯಿಶ್ಚರೈಸ್ ಡೇಸ್. ಸೊ ಅದಾದಮೇಲೆ ಯಾವಾಗ ನಾನು ಇದನ್ನು ಲಿಪ್ಗೆ ಹಾಕಿ ಮಲ್ಕೊತೀನಿ. ತುಟಿ ಸ್ವಲ್ಪ ಸಾಫ್ಟ್ ಅನಿಸ್ತಿರುತ್ತೆ. ಇಷ್ಟೇ ತೊಗೊಳ್ಳೋದು. ಚೆನ್ನಾಗಿ ಅನಿಸುತ್ತೆ. ಇಷ್ಟು ಚೆನ್ನಾಗಿದೆ. ಈಗ ಮಮಾಅರ್ಥಲ್ಲ ಆಫರ್ ಬಿಟ್ಟಿದ್ದಾರೆ, ಬೈ 1 get 1 ಫ್ರೀ ಅಂತ. ಆಫರ್ ಅಂತೂ ಬಿಡ್ತಾನೆ ಇರ್ತಾರೆ. ಸೊ ನೀವು ಹೋಗಿ ಅಕಸ್ಮಾತ್ ನಿಮ್ಗೆ ಇದು ಇಷ್ಟ ಆಯಿತು ಅಂದರೆ, ಇಷ್ಟೊಂದು ದಿನ ಬರುತ್ತಿದ್ದು, ದುಡ್ಡು ಕೊಡೋದಕ್ಕೂ ವೇಸ್ಟ್ ಇಲ್ಲ.
15 ಗ್ರಾಮ್ ಅಷ್ಟೇ. ಅಮೌಂಟ್ ಎಷ್ಟು ಕೊಟ್ಟಿದೆ ಅಂತ ಒಟ್ನಲ್ಲಿ 400 ಇರುತ್ತೆ. 399. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ಈ ವಿಡಿಯೋ ಯಾರ್ಯಾರು ಫುಲ್ಲೆಲ್ಲ ನೋಡಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಅವರಿಂದ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಕೊಡಿ ಅಷ್ಟೇ. ಥ್ಯಾಂಕ್ ಯು.